ಯಪ್ಪ ಶೋಭಾ ಓಡಿ 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 ಸುಸ್ತಾಗಿ ಹೋತು. ಇಂದ್ರಲ್ಲ ತಿರುಪತಿ ನಾನು ಬಿಟ್ಟು ಹಂಗ ಮುಂದಕ್ಕೆ ಓಡಿ 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 ಹೊಂಟು ಬಿಟ್ಟಿಯಲ್ಲ ಹುಡುಗ. ಏ ಲಗು ಲಗು ಬಾವಿ ಐತಿ ನಿನ್ ಜೊತೆ ನಿಂತ್ನಿ ಅಂದ್ರೆ ಮತ್ತ ಅವ್ರು ಬಂದು ನಮ್ಮನ್ನ ಎಳ್ಕೊಂಡು ಹೋದ್ರೆ ಏನ್ ಮಾಡ್ತಿ? ಅದ ಸಗಣಿ ಬಿಡಿ ಅದನ್ನ ತಂಗಳು ರೊಟ್ಟಿ ತಿನ್ನ ಅದ್ ಯಾವ ನನ್ನ ಮಗಗ್ ಬೇಕು ಜಲ ಮುಳಿತ ಅಂದ್ರ ಎಲ್ಲಾರ ಬದುಕೊಂದು ತಿನ್ಬೋದು. ನನ್ನ ಕೈಲಿ ಅಲ್ಲಿ ಇರಾಕ ಹಂಗಿಲ್ಲ. ನಾ ಹೊಕ್ಕಿನಿ, ನೀನು ಲಗು ಲಗರ ಬಾ, ಇಲ್ಲ ಕುಣ್ಕೊಂತಾರ ಬಾ ಕುಂಟ್ಕೊಂತಾರ ಬಾ, ನಾನು ಕೂಡ ಹೊಕ್ಕಿನಿ. ನಿನ್ ಕಷ್ಟ ಸುಖದನ್ನ ಆಗಿನಿ, ನನ್ನ ಬಿಟ್ಟು ಹೊಂಟಿಯಲ್ಲ ನಿಂದ್ರ ತಿರುಪತಿ. ಬಂದ್ರ ಬಾಬೆ ಬರ್ಲಿ ಕಂದ್ಬಿಡು. ನನ್ ಚಿಂತೆ ನನಗ, ಈಕಿ ಚಿಂತೆ ಈಕಿಗೆ. ಯವ್ವ ಯವ್ವ ಎಷ್ಟು ನಡಿಬೇಕು, ಎಷ್ಟು ಓಡಬೇಕು, ದಾರಿನೇ ಸಿಗವಲ್ದಲ್ವೇ ಎತ್ತಿ. ಯವ್ವ ಯಾವ್ದೋ ನಾಯಿ ಬಂದಂಗ ಹತ್ತೀಪ್ಪ. ಅಯ್ಯವ್ವ ದೇವ್ರ, ಯಾವ್ದೋ ನಾಯಿ ಬಂತಲ್ಲ ಹುಡುಗ. ನಾನಕ್ರು ಓಡಕ್ಕಿನಿ, ನೀ ಏನಾರ ಮಾಡ್ಕೊ. ಮೊನ್ನೆ ನಾಯಿ ಕುಂಡಿ ಕಡ್ದತಿ, ಮತ್ತೆ ಅಲ್ಲೇ ಕಡಿತ ಅಂದ್ರ ಮುಗಿತೆ ಯಪ್ಪ ನನ್ನ ಕತಿ. ನಿಂದ್ರಲ್ಲ ತಿರುಪತಿ, ನನ್ನ ಕರ್ಕೊಂಡು ಹೋಗ್ಲಾ ತಿರುಪತಿ. ಹೋ ಹೋ ಅಪ್ಪ ಮುಗೀತ ನಮ್ ಕತಿ. ಎತ್ತಾಗ ಹೋದ್ರಿ ಈಕಿನ ಬರ್ತಾಳಲ್ಲೇಪ್ಪ, ಏನ್ ದೇವ್ ನೋಡ್ ಮತ್ತ ಈಕಿ ರೂಪದಾಗ ಯಾವ್ದೋ ಒಂದ್ ದೇವ್ ಬಂದಂಗೈತಿ ತಿರುಪತಿ. ನಾ ದೇವ್ ಅಲ್ಲ, ನಿಮ್ಮ ಪಾಲಿ ನಿಯಮ. ಈ ಸಕ್ಕುಬಾಯಿ ಕೋಟೆ ದಾಟಿ ಹೋಗ್ಬೇಕಂದ್ರ ಭಾಳ ದಮ್ ಬೇಕು. ಅಂತಾದ್ರಾಗ ನಮ್ಮ ಕೋಟೆ ತಪ್ಪಿಸ್ಕೊಂಡು ಬಂದುಬಿಟ್ರಲ್ಲ ನೀವು. ನಮ್ಮ ಕೋಟೆ ತಪ್ಪಿಸ್ಕೊಂಡ್ರು ನನ್ನ ಕೈಲೇ ತಪ್ಪಿಸ್ಕೊಳಕ್ ಆಗಂಗಿಲ್ಲ ನಿಮ್ಗೆ. ಏ ಹುಡುಗರ ಬಂದು ಹಿಡ್ಕೊರಿ ಇವ್ರಿಬ್ರು. ಈ ಸತಿ ಇವರಿಗೆ ಬೇರೆ ಟ್ರೀಟ್ಮೆಂಟ್ ಐತಿ. ಸಕ್ಕುಬಾಯಿ ನಿನ್ನ ಕಾಲು ಹಿಡ್ಕೊಂತೀನಿ ಯವ್ವ, ನಾನು ಬಿಟ್ಟು ಬಿಡ ಯವ್ವ. ಏ ಸರಿ ಸರಿ, ವಯಸ್ಸಿಗೆ ನಿನಗೆ ನನ್ನ ಕಾಲು ಹಿಡ್ಕೊಳಕ್ ಹೋಗ್ಬೇಡ, ಸರಿ ಹಿಂದಕ್ಕೆ ಯವ್ವ. ನಿನ್ನ ಕೈ ಮುಗಿತೀನಿ ಯವ್ವ, ನನಗೆ ವಯಸ್ಸಾಗೈತಿ, ನಾನು ಬಿಟ್ಟು ಬಿಡ ಯವ್ವ. ಎಲ್ಲರ ನಾ ಬದುಕೊಂಡಿರ್ತೀನಿ, ಆದ್ರೆ ಇನ್ನೊಮ್ಮೆ ಇಂಥ ಅಲ್ಕಟ್ಟಿಗಿರಿ ಕೆಲಸ ಮಾಡಂಗಿಲ್ಲ ಯವ್ವ, ಬಿಟ್ಟು ಬಿಡು ನನ್ನ. ನಿನ್ನ ಒಂದು ಲೆಕ್ಕಕ್ಕಿನ್ನೂ ತಿರುಪತಿ ಪಾಡ, ಆದ್ರೆ ನೀ ಅದಿ ನೋಡು ಭಾಳ ಖತರ್ನಾಕದಿ. ಇನ್ನೂ ಎಸ್ ಮನಿ ಮುರಿತೇನ, ಇನ್ನೂ ನಿಂದು ಶಿಕ್ಷೆ ಮುಗಿದಿಲ್ಲ. ನೀನು ಶಿಕ್ಷೆ ಮುಗಿ ಮಟ ನಮ್ಮ ತಾಪದಾಗ ಇರೋದು ನೀನು. ನನ್ನ ನಡಿ. ಏ ಭೀಮಪ್ಪ ಎತ್ಕೊಂಡು ನಡಿ ಅವ್ರನ್ನ. ಈ ಸತಿ ಅವರಿಗೆ ಹೇಳಿಲ್ಲ ಆ ಟ್ರೀಟ್ಮೆಂಟ್ ಕೊಡು, ಇದು ಸಾಕು. ಇದಕ್ಕೆ ಇವರು ಬಗ್ಲಿಲ್ಲ ಮತ್ತು ಓಡಿ ಹೊಂಟಿದ್ರಲ್ಲ, ಅದಕ್ಕೆ ಈ ಟ್ರೀಟ್ಮೆಂಟ್ ಎಲ್ಲ ಬಗೆಹರಂಗಿಲ್ಲ. ಆ ಟ್ರೀಟ್ಮೆಂಟ್ ಕೊಡು, ಬರೋಬ್ಬರಿ ತಾವು ಹಾದಿಗೆ ಬರ್ತಾರೆ ನೋಡು. ನಿಮ್ಮ ಕೈ ಮುಗಿತೀವ್ರಿ, ಇನ್ನೇನು ನಾ ತಪ್ಪು ಮಾಡಂಗಿಲ್ಲ. ನನ್ನ ಹೆಂಡತಿ ಕೂಡ ನಾ ಚಂದಾಗ ಬಾಳ್ವೆ ನಡೆಸ್ತೀನಿ, ನಮ್ಮನ್ನ ಕೈ ಬಿಟ್ಟು ಬಿಡ್ರಿ. ಯವ್ವ ಕೈ ಬಿಡ ಯವ್ವ, ನನ್ನ ವಯಸ್ಸಾಗ್ಯವ ಯವ್ವ. ನಿನ್ನ ಅಕ್ಕಂಗೆ ಯಾರಂತ ಅನ್ಕರ ಯವ್ವ, ನಿನ್ನ ಅಕ್ಕ ಅನ್ಕರ ಯವ್ವ. ಬಿಡ ಯವ್ವ, ನನ್ನ ಬಿಟ್ಟು ಬಿಡ ನನ್ನ ತಂಗಿ. ಯಾಕ ನಾ ಎಲ್ಲ ಬಿಡ್ಬೇಕಂತ ಮಾಡಿದ್ನವ. ಯಾಕ ಏನು ಮಾಡೋದು, ನಿನ್ನ ಶಿಕ್ಷೆ ಅವಧಿ ಇನ್ನೂ ಮುಗಿದಿಲ್ಲ. ಮುಗಿದ ಮೇಲೆ ನಾನು ಬಿಡ್ತಾನಂತ. ಇನ್ನೂ ಒಂದಿಷ್ಟು ಟ್ರೀಟ್ಮೆಂಟ್ ಅದಾವ, ಆ ಟ್ರೀಟ್ಮೆಂಟ್ ಕೊಡ್ಲಾರ್ದ ಬಿಟ್ಟು ಬಿಟ್ನಿ ಅಂದ್ರೆ ಹೆಂಗಾಗತ್ತೆ ಹೇಳು? ಅದು ಹೆಂಗಾಗತ್ತಂದ್ರೆ, ಈಗ ಉಚ್ಚನಾಯಿಗೆ ಕಡಿಸ್ಕೊಂಡಾರನ್ನ ಟ್ರೀಟ್ಮೆಂಟ್ ಕೊಡ್ಲಾರ್ದ ಹಂಗೆ ಬಿಟ್ಬಿಟ್ರೆ, ಅರ್ಧಂಬರ್ಧ ಟ್ರೀಟ್ಮೆಂಟ್ ಕೊಟ್ಟು ಬಿಟ್ರೆ ಮತ್ತೆ ಇದ್ದು ಬದ್ದಾರನ್ನೆಲ್ಲ ಕಡ್ದು ಮತ್ತೆ ಅವರು ಹುಚ್ಚನಾಯಿ ಗತಿ ಮಾಡಿಬಿಡ್ತಾರೆ. ಹಂಗತಿ ಐತಿ. ಅದಕ್ಕೆ ಬ್ಯಾಡ, ನಿಮಗೆ ಇನ್ನೊಂದಿಷ್ಟು ಟ್ರೀಟ್ಮೆಂಟ್ ಐತೆ, ಅದನ್ನು ಕೊಡಿಸ್ಬಿಟ್ಟು ಹೊರ ಬಿಡ್ತೀನಿ ಅಂತ. ಆಕತ್ತ ಆರಾಮಾಗಿ ತಣ್ಣೀರು ಬಟ್ಟೆ ಹಸ್ಕೊಂಡು ಆರಾಮಾಗಿರ್ರಿ, ತಿನ್ಕೊಂಡು ನೋಡ್ಕೊಂಡು. ಏ ಹುಡುಗರ ಮಕ್ಕ ಮಕ್ಕ ನೋಡಕತ್ತೀನಿ, ನಾನು ಹೇಳ್ಕೊಂಡಿವ್ರನ್ನ. ನಿಮ್ಮ ಕೈ ಮುಗಿತೀನಿ, ಬಿಟ್ಟು ಬಿಡ್ರಿ. ನಾ ಯಾರಿಗೂ ತೊಂದರೆ ಕೊಡಂಗಿಲ್ಲ. ನಾ ಎತ್ತಗರ ದೇಶವರಿಗೆ ಹೋಗ್ಬಿಡ್ತೀನಿ, ನನ್ನ ಕೈ ಬಿಟ್ಟು ಬಿಡ್ರಿ. ನಾ ಇನ್ನೇನು ತಪ್ಪು ಮಾಡಂಗಿಲ್ಲ, ಬಿಟ್ಟು ಬಿಡ್ರಿ. ಆಯ್ತು ಬಿಡ್ತೀನಿ. ನೀನು ಒಂದು ಕೆಲಸ ಮಾಡ್ಬೇಕು. ನೀವು ಕಾಲ ತೋರಿಸಿದ್ದನ್ನ ನಾ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದು ಏನು ಹೇಳ್ರಿ? ಅದು ಏನಪ್ಪ ಅಂತಂದ್ರೆ, ನಿನ್ನ ಬೋಳ್ ತಲೆ ಐತ್ಲ, ಆ ಬೋಳ್ ತಲೆಯಾಗ ಒಂದು ಕೂದಲ ಹುಟ್ಟತಂದ್ರೆ ಅವತ್ತು ಹುಟ್ಟಿತಂದ್ರೆ ಅವತ್ತ ನೀನು ಕೈ ಬಿಡ್ತೀನಿ ನೋಡು. ಅದು ಏನು ಮಾಡ್ತೀವ ಮಾಡ್ಕ. ಲಗು ಲಗು ನಿನ್ನ ತಲೆಯಾಗ ಕೂದಲ ಬೆಳೆಸ್ಕೊ. ಒಂದಪ್ಪ ಭಾಳ ಏನು ಬೇಡ, ಒಂದ ಬೆಳಿತಿ ಅಂದ್ರೆ ನಾ ಬಿಟ್ಟು ಬಿಡ್ತೀನಿ ನೀನು. ಬರೋಬ್ಬರಿ ಹೇಳಿದ್ರು ನೋಡ್ರಿ ಅವರಿಗೆ. ಭೀಮಪ್ಪ ಅಲ್ಲಿ ಸಾಕು, ಬೇರೆ ಕಡೆ ನಮ್ದಿನ ಒಂದು ಜಾಗ ಐತ್ಲ, ಅಲ್ಲಿ ಕರ್ಕೊಂಡು ಹೋಗಿ ಇವ್ರಿಗೆ ಆ ಎಣ್ಣೆ ಟ್ರೀಟ್ಮೆಂಟ್ ಕೊಡು. ತಗೊಳ್ರಿ ಅವ್ರು. ಅಲ್ಲ ನಿಮ್ಗೇನು ಹುಚ್ಚಿಗೆ ಚಿಡದತ್ತನ? ಇವ್ರಿಬ್ರು ನೋಡ್ಕೊಳಕ್ ಬರಂಗಿಲ್ಲನ? ಅದು ಹೆಂಗೋ ನೀವು ನಿಮ್ಮ ಸ್ವಾದಿಗೇಡುಗಳ. ಅವರು ಅದು ನನ್ನ ಹೆಂಚಿ ಫೋನ್ ಹಚ್ಚಿದ್ರಿ, ಹಿಂಗಾಗಿ ನಾನು ಒಂದೀಟು ಮೈ ಮರ್ತು ಬಿಟ್ಟೆ, ಫೋನ್ಯಾಗ ಮಾತಾಡಕತ್ತೆ, ಹಿಂಗಾಗಿ. ಹಂಗಿತ್ತಂದ್ರೆ ನೀನು ನೀತಿ ಕೂಡ ಅಲ್ಲಿ ಹೋಗ್ಬಿಡು, ಮತ್ತೆ ಇಲ್ಲೇ ಕೆಲ್ಸಕ್ಕದಿ. ಬೇಡ ಹಂಗಾರೆ ನೀ ಅಲ್ಲಿಗೆ ಹೋಗ, ನಾ ಮತ್ತೆ ಯಾರನ್ನಾರು ನೋಡ್ಕೊಂತಾನೆ ಅಂತ. ಬೇಡ್ರಿ ಅವರ, ನಾನು ನಿಮ್ಮ ಇಷ್ಟು ವರ್ಷ ನಿಮ್ಮ ಕೂಡದೀನಿ. ಇಲ್ರಿ, ನಮಗೆ ಹಿಂಗತಿ ಆಗ್ಲಾರ್ದಂಗೆ ನೋಡ್ಕೊಂತೀನಿ ತೋರಿ. ಅತ್ತೇರ ತಗೋರಿ, ಊಟ ಮಾಡ್ರಿ. ಬೇಡವಾ ನನಗೆ ಊಟ ಬೇಡ. ಅತ್ತೇರ ವಯಸ್ಸಿಗೆ ಹಠ ಮಾಡಕ್ಕೆ ಹೋಗ್ಬೇಡ್ರಿ. ಈ ಊಟ ಮಾಡಿ ಹೇಳ್ರಿ. ನಾ ಎದಕ್ಕೆ ಹಠ ಮಾಡಕತ್ತೀನಿ ಅಂತ ನಿನಗೆ ಗೊತ್ತೈತಿಲ್ಲ ಸುಮ್ಮಿ? ಗೊತ್ತೈತ್ರಿ ಅತ್ತಿ, ಆದ್ರೆ ಪರಿಸ್ಥಿತಿನ ಒಂದಿಟ್ಟು ಅರ್ಥ ಮಾಡ್ಕೋರಿ ಅಲ್ಲ ನೀವು. ಏನು ಮಾಡಿದ್ರಿ, ನಿಮ್ಮ ಮಗ ಬ್ಯಾಡ ಅನ್ನಕತ್ತಾರ. ಬೇರೆ ಯಾವ್ದಾರ ಓದ್ ಅನ್ನಕಿನ ಅಷ್ಟೊಂದು ರೊಕ್ಕ ಎಲ್ಲಿಂದ ತರೋದು ಅಂತ ಅನ್ನಕತ್ತಾರ. ಮತ್ತು 1,00,000 ಕಾಲೇಜ್ ಫೀಸ್ ಅಂತ್ರಿ. ಮತ್ತು ಈಕಿದು ಊಟ ಪಾಠ ಎಲ್ಲ ಅದು ಮತ್ತು ಹೊಯ್ಯಾಣ ಎಲ್ಲ ಬಂದು 180 ಮ್ಯಾಗ ಹೋಗುತ್ತೆ. ಎಲ್ಲಿಂದ ತರೋನು ಅಂತೇಳಿ ಅನ್ನಕತ್ತಾರ. ಇನ್ನೊಬ್ಬರಿಗೆ ಹೊರೆ ಹಾಕೋದನ್ನ ಮತ್ತು ಬೇಡ. ಅವ್ರದ್ದೇ ಆದಂಥ ಸಂಸಾರ ಐತಿ. ನಮ್ಮ ಮಗುಗೂ ನಮ್ಮ ತಮ್ಮಗೂ ಅವ್ರದ್ದೇ ಆದಂಥ ಸಂಸಾರ ಐತಿ, ಅದು ಚಂದಲ್ಲ. ಬೇಡ, ನಮ್ಮ ಹೊರೆ ಹೋಗಿ ಅವ್ರಿಗೆ ಯಾಕೆ ಹಾಕೋದು ಅಂತೇಳಿ ಅನ್ನಕತ್ತಾರೆ. ಈಗ ನನ್ನ ಮೊಮ್ಮಗಳ ಆಸೆ ನಾನು ನಿರಾಸೆ ಮಾಡ್ತೇನೆ. ಆಕೆ ನಾ ಹೇಳ್ದಂಗೆ ಆ ರ್ಯಾಂಕ್ನು ತೊಗೊಂಡ್ಲು. ನಾ ಹೇಳ್ದಂಗೆ ಅದು ಪೇಪರ್ನ್ಯಾಗೂ ಚಲೋ ಮಾರ್ಕಸ್ ತೊಗೊಂಡಾಳ.
ಗೋರ್ಮೆಂಟ್ ಸೀಟ್ ಆಗೈತಿ ಇದು ಡಾಕ್ಟರ್ಕಿದು. ಈಗ ಬ್ಯಾಡ ಅಂದ್ರೆ ಆ ಹುಡುಗಿ ಮನಸ್ಸು ಹೆಂಗೆ ಆಗಿಲ್ಲ. ಕೆಲವೊಬ್ರು ಎಟ್ಟು ಬಡ್ಕೊಂತಿರ್ತಾರಂತ ಗೋರ್ಮೆಂಟ್ ಸೀಟ್ ಸಿಗ್ಲಿ ಅಂತ. ನೀವು ನೋಡಿದ್ರೆ ಹಿಂಗತಿ ಅನ್ನಕತ್ತೀರಿ. ಅವ್ರ ಕಾಕ ಕೊಡ್ತೀನಿ ಅಂದ್ರೆ ಅದಕ್ಕೂ ಬ್ಯಾಡ ಅಂತೀರಿ. ಅವ್ರ ಅನ್ನ ನೋಡ್ಕೊಂಡು ಹೋಗೋದ್ರಾಗ ಏನು ತಪ್ಪೈತಿ? ನೋಡ್ಕೊಂಡು ಹೋಗ್ಲಿ ಬಿಡು. ಈಗ ಅವ್ರಿಗೆ ಒಂದು ಮಗು ಆಗಕತ್ತೈತಿ, ಅದಕ್ಕೆ ಇವರು ಬ್ಯಾಡ, ಅವಂಗೂ ಅವಂದೇ ಆದಂಥ ಸಂಸಾರ ಐತಿ, ಬ್ಯಾಡ ಅಂತೇಳಿ ಅನ್ನಕತ್ತಾರೆ. ಅತಿ ಆತಿದು ಹಿಂಗತಿ ಆದ್ರೆ ಹೆಂಗೆ? ಹುಡುಗರು ಜೀವನ ಹಾಳು ಮಾಡಿ ಇಡ್ಬೋದನ ಹಿಡ್ದಿನ ಹ್ಞೂ ಅಂದೊಂದು. ಈಗೇನು ಹೊಸ ದಿವಸ ನೀವ ಯಾರು ತಲೆ ತುಂಬ್ಯಾರ ಇವಂಗ? ಅದು ಅಕ್ಷಿ ಕಟ್ಯಾಗ ಮಾತಪ್ಪಜ್ಜದಾನಲ್ರಿ, ಏನ ಮೊನ್ನೆ ಅನ್ನಂತ ಹೆಣ್ಣು ಮಕ್ಕಳಿಗೆ ಏಟು ಓದಿಸಿದ್ರ ಏನು ಅವೇನು ನಮ್ಮ ಮನೆ ಬೆಳಕಾಕವನ ಕೊಟ್ಟ ಮನೆಗೆ ಹೋಗವು. ನಾಳೆ ಅವ್ರ ಮನೆಗೆ ಈಡು ಮಾಡಿರ್ತಾರ, ನಾವು ರೊಕ್ಕ ಕೊಟ್ಟು ಕಲ್ಸೋರು ಹಾಕಿವಿ, ಅವ್ರು ಹೋಗಿ ಗಂಡ ಮನೆಗೆ ಈಡು ಮಾಡಿರ್ತಾರ ಅಂತೇಳಿ ಏನೋ ಅಂದ್ರಂತ. ಒಂದು ಸ್ವಲ್ಪ ಅವ್ರಿಗೆ ಅದು ತಲೆ ಬಂದ್ಬಿಟ್ಟೈತ್ರಿ ಅತ್ಯಾರ. ಅದಕ್ಕಂತೀನಿ ಭಾಳ ಶಾಣೆ ಅದನವ ನನ್ನ ಮಗ. ಮಂದಿ ಹೇಳಿದ್ದು ಕೇಳಿ ಬಳೆ ಮಾಡೋದನ. ಈಗ ಪಾರವ ದುಡ್ದು ಏನು ನಮ್ಮ ಮನೆಗೆ ಕೊಡ್ತಾಳೋ ಏನು ಗಂಡನ ಮನೆಗೆ ಕೊಡ್ತಾಳ? ದುಡ್ಡು ಪಗಾರ ನಮ್ಗೆ ಕೊಡ್ತತಿಲ್ಲ ಹುಡುಗಿ. ಅದಕ್ಕೆ ಆಕಿ ಪಾರವನ್ನು ಕೊಡೋದು ಬೇಡ, ಮುಂದೆ ಆಕಿಗೂ ಹಂಗನೆ ಆಕೈತಿ ಅಂತೇಳಿ ಅನ್ನಕತ್ತಿದ್ದರಿ. ಮತ್ತು ಸುಮ್ಮನೆ ಆಕಿದು ಅವು ಅವ್ನ ಮುಂದೆ ಗಂಡ ಮನ್ಯಾಗ ಒಂದು ಮಾತು ಬರ್ತಾವು, ಬೇಡ ಆಕಿನೂ ರೊಕ್ಕ ಕೊಡೋದು ಬೇಡ, ಯಾರು ಬೇಡ, ಸುಮ್ಮನೆ ಯಾವ್ದಾರು ಒಂದು ಕರ್ಕೊಂಡು ಹೋಗಕ್ಕೆ ಅಂತೇಳಿ ಅಂತಂದ್ರು. ಓದುವರಿದ್ರೆ ಹೆಂಗಾದ್ರೂ ಓದ್ತಾರ, ನೌಕರಿ ತೊಗೊತಾರ, ಏನು ಡಾಕ್ಟರ್ಕಿನ ಮಾಡ್ಬೇಕು ಅನ್ನೋದೈತೇನ ಅಂತ ಅನ್ನಕತ್ತಾರ ಇವರು. ಮೊದ್ಲಿಂದ್ರೂ ನನ್ನ ಮೊಮ್ಮಗಳನ್ನ ಡಾಕ್ಟರ್ಗೆ ಓದಿಸ್ಬೇಕು ಅನ್ನೋದಿತ್ತು. ಈಗೇನು ನಡುವ ಈಗ ಹೊಸ ದಿವಸನ ನೀವು 1 ಎಕರೆ ಹೊಲ ಖರೀದಿ ಹೋಗೋಲ್ದಕ್ಕ ನನ್ನ ಮೊಮ್ಮಗಳನ್ನ ಡಾಕ್ಟರ್ ಮಾಡಿ ಕೈ ಬಿಡ್ತೀನಿ. ಯಾವನ ಪಿಸರ್ ಹೇಳಿದ್ನಂತ ಇವ ಕೇಳಿದ್ನಂತ. ನೋಡು, ನೀವು ನನ್ನ ಮೊಮ್ಮಗಳನ್ನ ಡಾಕ್ಟರ್ಗೆ ಓದಿಸ್ತೀನಿ ಅನ್ನೋ ಮಟ ನಾ ಊಟ ಮಾಡಂಗಿಲ್ಲ. ನೋಡು, ಹೋಗಿ ನಿನ್ನ ಗಂಡ ಹೇಳಿ ಹೋಗು. ತಾನು ಹುಡುಗರ ಗತಿ ಹಠ ಮಾಡಬೇಡ್ರಿ ಅತ್ತಿಯರ. ನಾ ಹಠ ಮಾಡಕತ್ತಿಲ್ಲ ಸುಮಿತ್ರಿ, ನೀವು ಹಠ ಮಾಡಕತ್ತೀರಿ. ಪಾಪ ನನ್ನ ಮೊಮ್ಮಗಳು ಯಾರಿಗೂ ಏನೂ ತೋರಿಸ್ಕೋಬಾರ್ದು ಅಂತೇಳಿ ಸುಮ್ಮನೆ ತುತ್ತ ಬತ್ತಿ ತಿಂದು ಮ್ಯಾಗ ಗಪ್ ಚುಪ್ ಕುಂದಿರ್ತತಿ. ಅದ್ರ ಮನಸ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ ಚೈತ್ರವಾಗ? ಅದನ್ನ ಒಂದಿಟ್ರೆ ಅರ್ಥ ಮಾಡ್ಕೊಂಡಿರೇನ? ಅದೇನೈತಿ ನಿಮ್ಮ ಕಬರು? ಇಲ್ಲ, ಚೈತ್ರಾಗೂ ಅವರಪ್ಪ ಅಂದ್ರಿ, ಆಕಿ ಚೈತ್ರ ಸುಮ್ಮನೆ ಗೂಣ ಹಾಕಿದ್ರಿ. ಮತ್ತು ಆಕಿ ಮುಂದೆ ಇದ್ದಿದ್ದು ಬಿದ್ದಿದ್ದು ಒಟ್ಟು ಕಷ್ಟ ಹೇರ್ತೀರಿ. ಆ ಹುಡುಗಿ ಏನು ಅನ್ಬೇಕು? ಮನ್ಯಾಗ ಇಬ್ರು ಗಂಡು ಮಕ್ಕಳು ಇದ್ದು, ಒಬ್ಬ ನೌಕರಿ ಮಾಡು ಕಾಕ ಇದ್ದು, ಒಬ್ಬಾಕೆ ಅಕ್ಕ ಇದ್ದು, ಇಷ್ಟೆಲ್ಲ ಇದ್ದು ಆ ಹುಡುಗಿನ ಓದ್ಸಾಕೊಲ್ಲಿ ಅಂತೀರಲ್ಲ, ಹೆಂಗಿದು? ಆ ಹುಡುಗಿ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಾಕಿಲ್ಲ. ಆಕಿನ ಲಗ್ನ ವರದಕ್ಷಿಣೆ ಕೊಟ್ಟು ಮಾಡ್ತೀವಂತಂದವ್ರು ಯಾರು? ವರದಕ್ಷಿಣೆ ಕೊಟ್ಟು ಲಗ್ನ ಮಾಡಂಗಿಲ್ಲ ಅವನು. ಆಕಿ ಡಾಕ್ಟರ್ ಅದಳ, ಮುಂದೆ ಆಕಿ ಕಾಲು ತೊಳೆದು ಯಾವನಾರ ಬಂದು ಡಾಕ್ಟರ್ ಮದುವೆ ಆಗಿ ಹೋಗ್ತಾನೆ. ಇಲ್ಲಾಂದ್ರೆ ನನ್ನ ಮೊಮ್ಮಗಳನ್ನ ಇಲ್ಲೇ ಇರೋಳಾಕಿ. ಇದು ನಿಲ್ಸ್ಯಾರನ? ಯವ್ವ, ಸಣ್ಣ ಹುಡುಗರ ಗತಿ ಹಠ ಮಾಡಬೇಡ್ಬೇ, ಊಟ ಮಾಡು. ನಿನಗೂ ಮೊದ್ಲೇಕ್ ನಂಗೆ ವಯಸ್ಸಿಲ್ ಬಿ ಯವ್ವ. ಮತ್ತೇನಾರ ಆರೋಗ್ಯದಾಗ ಹದಿಬಿದಿ ಆತಂದ್ರೆ ಕತಿ ಹೆಂಗೆ ಬಿ? ಬಂದ್ಯಪ್ಪ ಬಾ, ನಿನಗೇನಾರ ಬುದ್ಧಿಗಿದ್ದ ಐತನ್ಲ? ಯಾವನ ಏನೇ ಹೇಳಿದ್ನಂತ ಕೇಳಿ ಬಂದು ಇಲ್ಲಿ ಹೊಸ ಆಟ ವಿಷಯನ ಹಿಡಿದಿನ. ಆ ಹುಡುಗಿನ ಡಾಕ್ಟರ್ಗೆ ಮಾಡಿಸ್ತೀವಿ ಅಂತ ಹೇಳಿ ಈಗ ಆ ಹುಡುಗಿಗೆ ಮಾಡ್ಸಂಗಿಲ್ಲ ಅಂತಂದ್ರೆ ಆ ಹುಡುಗಿ ಮನಸ್ಸಿನ ಮ್ಯಾಗ ಪರಿಣಾಮ ಬೀಳಂಗಿಲ್ಲನ? ಅರುಗಿರೋ ಐತಿಲ್ಲ ನಿಮ್ಗೆ? ನೀವು ಯಾರೂ ರೊಕ್ಕ ಕೊಡೋದು ಬೇಡ. ನನ್ನ ಮೊಮ್ಮಗಳನ್ನ ನಾ ಸಾಲಿ ಕಲಿಸ್ತೀನಿ. ಆಕೆ ಡಾಕ್ಟ್ರಿಗೆ ಮಾಡ್ಬೇಕು ಅನ್ನೋ ಆಸೆ ನನಗೆ ಭಾಳ ಐತಿ. ನನ್ನ ಮೊಮ್ಮಗಳು ನನ್ನ ಆಸೆ ಪ್ರಕಾರ ಇಟ್ಟೆಲ್ಲ ಮಾಡ್ತು. ನೀವು ನೋಡಿದ್ರೆ ಹಿಂಗತಿ ಮಾಡ್ತೀರಿ, ಕೊನೆಯ ಕಾಲಕ್ಕೆ ಹಿಂಗೆ ಮಾಡೋದು. ಎಂತೆತ್ತವ್ರಿಗೆ ಅದು ಅದ್ರಾಗ ಏನೋ ಅಂದ್ಲು ಸೀಟ್ ಸಿಗಂಗಿಲ್ಲ ಅಂತಂದ್ರಾಗ ನನ್ನ ಮೊಮ್ಮಗಳಿಗೆ ಸೀಟ್ ಸಿಕ್ಕೈತಿ. ಈಗ ನೋಡಿದ್ರೆ ಕಳ್ಸಂಗಿಲ್ಲ ಅಂತೀರಿ. ಏನು ಮಾಡೋದು ಬಿ? 1 ದಿನ ಅಲ್ಲ 2 ದಿನ ಅಲ್ಲ, ವರ್ಷದಿಂದ ವರ್ಷಕ್ಕೆ ಹಂಗೆ ರೊಕ್ಕ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. 1.5 ಲಕ್ಷ ಅಂದ್ರೆ ಮುಂದಿನ ಹೆಚ್ಚಿಗೆ ಬರ್ತದೆ. ಅದು 1.5 ಲಕ್ಷ ಅಂದ್ರೆ 1.5 ಲಕ್ಷನ ಅಲ್ಲ, ಹಂಗೆ ಅದು ಲಕ್ಷ ಆಗುತ್ತೆ ಬಿ. 2 ಲಕ್ಷ ಹಿಂಗೆ ರೊಕ್ಕ ಬರ್ತೈತಿ. ಅದು 1 ದಿನದ ಮಾತಲ್ಲ ಬಿ, 5 ವರ್ಷ ಆಗೋಲ್ದಕ್ಕ. ಪಾರೋ ಕಲಿಸ್ತೀನಿ ಅಂದಾಳ ಇಲ್ಲ? ಏನಂತ ಮಾತಾಡ್ತೀವಿ? ಎಷ್ಟು ದಿನ ಅಂತೇಳಿ ಆಕೆ ಹಂಗನಾಗಿರೋದು ಹೇಳಿ ನೋಡೋನು. ಮುಂದೆ ಅವು ಎಲ್ಲ ಮಾತು ಬರ್ತಾವೆ ಬಿ, ಏನು ಗೊತ್ತಾಗಂಗಿಲ್ಲ. ಈ ಸುಮ್ಮನೆ ಯಾವ್ದಾರ ಒಂದು ಸಾಂಗ್ ಕಲಿತು ಬಿಡುವಳಕ್ಕೆ. ಅದೇನ ಅಂದ್ರೆ ನಿಂಗಪ್ಪಜ್ಜ ಅಂದ, ಅದೇನೋ BSc ನರ್ಸಿಂಗ್ ಅಂತ, ಸುಮ್ಮನೆ ಅದನ್ನ ಮಾಡಿಸ್ಬಿಡು, ಖರ್ಚು ಕಡಿಮೆ ಬರ್ತೈತಿ. ಅದು ಡಾಕ್ಟರ್ಗೆ ಟೈಪ, ಆದರೆ ಡಾಕ್ಟರ್ ಅಲ್ಲ, ಡಾಕ್ಟರ್ ಕೈಯಾಗ. ನನಗೆ ಅದೇನು ಗೊತ್ತಿಲ್ಲಪ್ಪ. ನನ್ನ ಮೊಮ್ಮಗಳು ಡಾಕ್ಟರ್ ಆಗ್ಬೇಕು ಅಟ್ಟ. ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ಇದ್ದ ಬದ್ದಾರಿಗೆ, ಸಂಬಂಧಿಕರಿಗೆ, ಬಿಗ್ಜರಿಗೆ ಎಲ್ಲರಿಗೆ ಅಂದಿನ ನಾನು ನನ್ನ ಮೊಮ್ಮಗಳನ್ನ ಡಾಕ್ಟರ್ ಮಾಡಿ ತೀರ್ತೀನಿ ಅಂತ. ಈಗೇನು ಹೊಸ ದಿವಸಿರೇನ? ಏನ ನಾನು ಓದಿಸೋದು ಬೇಡ, ನೀನು ಓದಿಸೋದು ಬೇಡ. ಬ್ಯಾಂಕ್ನಾಗ ಲೋನ್ ಕೊಡಕತ್ತಾರ, ವಿದ್ಯಾವೇತನ ಲೋನ್ ಕೊಡಕತ್ತಾರ. ಅದಕ್ಕೆ ಅದನ್ನ ಅಪ್ಲೈ ಮಾಡಿದ್ದೆ ನಾನು. ಅದು ಸ್ಯಾಂಕ್ಷನ್ ಆಗೈತಿ, ಮುಗಿದು ಹೋತು. ನಾಳೆ ಆಕಿ ನೌಕರಿ ಬಂದಿಂದ ಆಕಿ ಕಟ್ಕೊಂತಾಳ ಚೈತ್ರ. ನಾವು ಓದಿಸೋದು ಬೇಡ, ಯಾರು ಓದಿಸೋದು ಬೇಡ. ಏನು ಹಾಕತ್ತೀವ ನೀನು? ಹೌದು, ಹಿಂಗೊಂದು ಬರ್ತದಂತ ನನಗೆ ಗೊತ್ತಿತ್ತು. ಅದಕ್ಕೆ ಅದು ಲೋನಿಗೆ ಅಪ್ಲೈ ಮಾಡಿದ್ದೆ ನಾನು. ಅದು ಸ್ಯಾಂಕ್ಷನ್ ಆಗೈತಿ. ಕೈಲಿ ಅಂದ್ರೆ ಒಂದು ಸ್ವಲ್ಪ ಒಂದಿಟ್ಟು ನಮ್ದು ಖರ್ಚಾಗುತ್ತೆ ಅಷ್ಟ, ಅದೇನು ಭಾಳ ಬರಂಗಿಲ್ಲ. ಹೆಂಗಾರ ಮಾಡ್ಬಿಡುನು. ಈಗ ಸುಮ್ಮನೆ ಅವು ಮಕ್ಕಳು ಮನಸ್ಸಿನ ಮ್ಯಾಗ ಪರಿಣಾಮ ಬೀರ್ತಾವ. ಇಟ್ಟು ವರ್ಷ ನಮ್ಮ ಚೈತ್ರವ್ಗ ಡಾಕ್ಟರ್ ಅಂತಂದು ಈಗ ಕಲ್ಸಕ್ಕಾಗಂಗಿಲ್ಲ ಅಂದ್ರೆ ಪಾಪಕ್ಕೆ ಎಷ್ಟು ಮನಸ್ಸಿಗೆ ನೋವು ಮಾಡ್ಕೊಳಕ್ಕಿಲ್ಲ. ಅದಕ್ಕೆ ನಾ ಯಾವುದಕ್ಕೆ ಇರ್ಲಿ ಅಂತ ಹಾಕಿದ್ನಪ್ಪ, ಎಲ್ಲ ಆಗೈತಿ. ಹೋಗಿ ಇದನ್ನ ಹಚ್ಚಿ ಬರ್ತೀನಿ ನೋಡ್ಬಿ ಯವ್ವ. ಈಗ ಊಟ ಮಾಡಿ ಅಡ್ಮಿಷನ್ ಮಾಡಿಸಿ ಬರ್ತೀನಿ. ನಮ್ಮ ಸಮಾಧಾನ ಕೇಳಕತ್ತಿಲ್ಲ ಹೋಗಿಲ್ಲ? ಗಿಲ್ ಬಿ ಯವ್ವ, ಬೇಕಂದ್ರೆ ತೋರಿಸ್ಲೇನ ಸ್ಯಾಂಕ್ಷನ್ ಆಗಿದ್ದ ಫೋನ್ಯಾಗ? ಇಲ್ಲಪ್ಪ, ಈ ಸಮಾಧಾನ ಆಯ್ತು ನನಗೆ.
ಹೋಗಿ ಮೊದ್ಲೇಕ ಚೈತ್ರ ಹೋಗಿ ಹೇಳೋರಿ ಪಾಪ ಆ ಹುಡುಗಿ ಮಾನಸಿಕ ಮಾಡ್ಕೊಂಡತಿ ನಮ್ಮ ಮುಂದೆ ಏನು ತೋರಿಸ್ಕೊಂಡಿಲ್ಲ ತುತ್ತ ಬತ್ತಿ ತಿಂದು ಮಳೆ ಮ್ಯಾಗ ಹೋಗಿ ಕುಂದಿರ್ತಿತ್ತು ಯಾಕರೆ ಅಂದ್ರೆ ಅದರ ಸಂಕಟ ನೋಡೋಕ್ಕಾಗಲ್ಲಪ್ಪ ಮೊದ್ಲೇಕಾಕಿಗೆ ಹೋಗಿ ಹೇಳೋದು ನೋಡ್ರಿ ನಾ ಒಂದು ಹೇಳ್ತೀನಿ ಮಕ್ಕಳಿಗೆ ಸಣ್ಣೊಂದಿರುತ್ತಲೇ ಒಂದು ಗುರಿ ಅನ್ನೋದು ಕಲಿಸ್ಬೇಕ್ರಿ ಆ ಗುರಿ ಕಡೆ ನಾವು ಸಾಕೋಂತ ಹೋಗಿರ್ತಾವೆ ಅವ್ರಿಗೆ ದಿನಂಪ್ರತಿ ನಿನ್ನ ಗುರಿ ಇದ ಅಂತ ಹೇಳಿದ್ರೆ ಅದ ಗುರಿ ಕಡೆನೇ ಹೋಗಿರ್ತಾವ್ರಿ ಮಕ್ಳು ಆ ಗುರಿ ತಲುಪಿದ ತಕ್ಷಣ ನಮ್ಮ ಕೈಲಿ ಆಗಂಗಿಲ್ಲ ಅಂತೇಳಿ ಪೇರೆಂಟ್ಸ್ ಅಂದ್ಬಿಟ್ರೆ ಮಕ್ಳ ಮನಸ್ಸಿನ ಮ್ಯಾಗ ಪರಿಣಾಮ ಬೀರ್ತೈತೆ ರೀ ಅದಕ್ಕೆ ಮಕ್ಕಳಿಗೆ ಒಂದು ಗುರಿ ಅನ್ನೋದು ಕಲಿಸ್ಬೇಕ್ರಿ ನಾವು ಆಮೇಲೆ ಯಾವಾಗಲೂ ಆ ಗುರಿನ ನೆನಪು ಮಾಡ್ತಾ ಇರ್ಬೇಕು ಆ ಗುರಿನ ಅವ್ರು ತಲುಪುವಂಗೆ ನಾವು ಪ್ರಯತ್ನ ಪಡ್ಬೇಕ್ರಿ ಯಾರೋ ಒಂದು ಏನೋ ಹೇಳ್ತಾರಂತ ಹೇಳಿ ಇರ್ತಾರೆ ಒಂದಿಷ್ಟು ಮಂದಿ ಕಡ್ಡಿ ಆಡ್ಸೋರು ಅವರು ಇದನ್ನ ಯಾಕೆ ಮಾಡಿಸ್ತೀಯ ನಮ್ಮ ಮಕ್ಳು ಓದಿಸ್ಬಾರ್ದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತಂತಿರ್ತಾರೆ ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಈಗೆಲ್ಲ ಕಾಲ ಬದಲಾಗೈತಿ ನಾ ಕೇಳ್ಕೊಳೋದು ಇದೊಂದ ರೀ ಯಾಕಂದ್ರೆ ನನ್ನ ಜೀವನದಾಗೂ ಹಂಗೆ ಆಗೈತೆ ರೀ ನಾನು ಇನ್ನೊಂದು ಸ್ವಲ್ಪ ಓದ್ಬೇಕನ್ನೋ ಆಸೆ ಇತ್ತು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನನಗೆ ಓದುವಂಥ ಅವಕಾಶ ಸಿಗಲಿಲ್ಲ ಅದಕ್ಕೆ ಮಕ್ಕಳು ಹೆಣ್ಮಕ್ಳು ಓದುವಂಥ ಅವಕಾಶನ ಮಾಡಿಕೊಡ್ರಿ ಅವ್ರ ಆಸೆಗೆ ತಣ್ಣೀರು ಎರ್ಚಕ್ಕೆ ಹೋಗಬೇಡ್ರಿ ಅಂಥೇಳಿ ನಾನು ಇವತ್ತಿನ ವಿಡಿಯೋ ಮುಗಿಸಕತ್ತೀನಿ ರೀ ಬರೋಣ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ನನಗೆ ಹೇಳ್ರಿ ಇದು ಒಂದೇ ಬೆಳೆಯ ಹೂಗಳು ಈ ಕಥೆನ ಬೆಳಗ್ಗೆ ಅಂದ್ರೆ 12:30 1 ಸುಮಾರು ಹಾಕ್ಲು ಏನು 7:00 ಹಾಕ್ಲು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅದ ಟೈಮಿಂಗ್ನಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ಈಗ ಹಾಕಿದ್ದೀನಿ ರೀ ವಿಡಿಯೋನ ಒಂದು ಸ್ವಲ್ಪ ಹಜಿಬಿದೆ ಆಗ್ತೈತೆ ಯಾಕಂದ್ರೆ ಸಾಲಿ ಸೂಟಿ ಅದಾವ್ರಿ ಮಕ್ಕಳೆಲ್ಲ ಬಂದ್ಬಿಟ್ಟವು ಹಿಂಗಾಗಿ ಅವ್ರಿಗೆ ಅಡುಗೆ ಮಾಡಿ ಬರ್ರ ಹಿಂಗತಿ ಆಗೈತೆ ರೀ ಇನ್ನೊಂದು 15 ದಿನ ಸ್ವಲ್ಪ ಏರುಪೇರು ಆಗತ್ತೆ ರೀ ವಿಡಿಯೋ ಹಾಕಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕನ್ಸೆಷನ್ ಕೊಡ್ರಿ ನಮ್ಗಟ್ಟು ನಿಮಗೂ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ